ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಯತ್ನಾಳ್. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅಂತ ಹೇಳಿ ಮುಂದುವರೆದ್ರೆ ನಾನು ಹೊಸ ಪಕ್ಷ ಕಟ್ಟೋದು ಶತಸಿದ್ಧ ಅಂತ ಹೇಳಿ ಮಾತನಾಡಿದ್ದಾರೆ. ಹಿಂದುತ್ವ ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷ ಕಟ್ತೇನೆ ಅಂತ ಯತ್ನಾಳ್ ತಿಳಿಸಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಬರಬೇಡ ಅಂತ ಹೇಳಿದ್ದೇ ಯಡಿಯೂರಪ್ಪ. ಸಿಎಂ ಬಿಎಸ್ವೈ ನಡುವೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದೆ ಅಂತ ಬಿಜೆಪಿಯಿಂದ ಉಚ್ಚಾಟನೆಗೊಳಗಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜೇಂದ್ರ ಹಿಂದಿರುವಂತ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು BJP ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಹೊಗಳಭಟ್ರು ಶಾಸಕರು, ಕೆಲವೊಂದು ಮಂದಿ ಕ್ರಿಮಿನಲ್ಸ್ಗಳು ಕೂಡಿ BJP ಕರ್ನಾಟಕ ನಡೆಸ್ತಾ ಇದ್ದಾರೆ. ಅವನೇನು ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು BJP ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಯತ್ನಾಳ್. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅಂತ ಹೇಳಿ ಮುಂದುವರೆದ್ರೆ ನಾನು ಹೊಸ ಪಕ್ಷ ಕಟ್ಟೋದು ಶತಸಿದ್ಧ ಅಂತ ಹೇಳಿ ಮಾತನಾಡಿದ್ದಾರೆ. ಹಿಂದುತ್ವ ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷ ಕಟ್ತೇನೆ ಅಂತ ಯತ್ನಾಳ್ ತಿಳಿಸಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಬರಬೇಡ ಅಂತ ಹೇಳಿದ್ದೇ ಯಡಿಯೂರಪ್ಪ. ಸಿಎಂ ಬಿಎಸ್ವೈ ನಡುವೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದೆ ಅಂತ ಬಿಜೆಪಿಯಿಂದ ಉಚ್ಚಾಟನೆಗೊಳಗಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು BJP ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಹೊಗಳಭಟ್ರು ಶಾಸಕರು, ಕೆಲವೊಂದು ಮಂದಿ ಕ್ರಿಮಿನಲ್ಸ್ಗಳು ಕೂಡಿ BJP ಕರ್ನಾಟಕ ನಡೆಸ್ತಾ ಇದ್ದಾರೆ. ಅವನೇನು ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು BJP ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಯತ್ನಾಳ್. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅಂತ ಹೇಳಿ ಮುಂದುವರೆದ್ರೆ ನಾನು ಹೊಸ ಪಕ್ಷ ಕಟ್ಟೋದು ಶತಸಿದ್ಧ ಅಂತ ಹೇಳಿ ಮಾತನಾಡಿದ್ದಾರೆ. ಹಿಂದುತ್ವ ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷ ಕಟ್ತೇನೆ ಅಂತ ಯತ್ನಾಳ್ ತಿಳಿಸಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಬರಬೇಡ ಅಂತ ಹೇಳಿದ್ದೇ ಯಡಿಯೂರಪ್ಪ. ಸಿಎಂ ಬಿಎಸ್ವೈ ನಡುವೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದೆ ಅಂತ ಬಿಜೆಪಿಯಿಂದ ಉಚ್ಚಾಟನೆಗೊಳಗಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು BJP ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಹೊಗಳಭಟ್ರು ಶಾಸಕರು, ಕೆಲವೊಂದು ಮಂದಿ ಕ್ರಿಮಿನಲ್ಸ್ಗಳು ಕೂಡಿ BJP ಕರ್ನಾಟಕ ನಡೆಸ್ತಾ ಇದ್ದಾರೆ. ಅವನೇನು ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು BJP ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಯತ್ನಾಳ್. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅಂತ ಹೇಳಿ ಮುಂದುವರೆದ್ರೆ ನಾನು ಹೊಸ ಪಕ್ಷ ಕಟ್ಟೋದು ಶತಸಿದ್ಧ ಅಂತ ಹೇಳಿ ಮಾತನಾಡಿದ್ದಾರೆ. ಹಿಂದುತ್ವ ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷ ಕಟ್ತೇನೆ ಅಂತ ಯತ್ನಾಳ್ ತಿಳಿಸಿದ್ದಾರೆ.
ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಬರಬೇಡ ಅಂತ ಹೇಳಿದ್ದೇ ಯಡಿಯೂರಪ್ಪ. ಸಿಎಂ ಬಿಎಸ್ವೈ ನಡುವೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದೆ ಅಂತ ಬಿಜೆಪಿಯಿಂದ ಉಚ್ಚಾಟನೆಗೊಳಗಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು ಬಿ ಜೆ ಪಿ ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಹೊಗಳಭಟ್ರು ಶಾಸಕರು, ಕೆಲವೊಂದು ಮಂದಿ ಕ್ರಿಮಿನಲ್ಸ್ಗಳು ಕೂಡಿ ಬಿ ಜೆ ಪಿ ಕರ್ನಾಟಕ ನಡೆಸ್ತಾ ಇದ್ದಾರೆ. ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು ಬಿ ಜೆ ಪಿ ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಯತ್ನಾಳ್. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅಂತ ಹೇಳಿ ಮುಂದುವರೆದ್ರೆ ನಾನು ಹೊಸ ಪಕ್ಷ ಕಟ್ಟೋದು ಶತಸಿದ್ಧ ಅಂತ ಹೇಳಿ ಮಾತನಾಡಿದ್ದಾರೆ. ಹಿಂದುತ್ವ ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷ ಕಟ್ಟೇನೆ ಅಂತ ಯತ್ನಾಳ್ ತಿಳಿಸಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಬರಬೇಡ ಅಂತ ಹೇಳಿದ್ದೇ ಯಡಿಯೂರಪ್ಪ. ಸಿಎಂ ಬಿಎಸ್ವೈ ನಡುವೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದೆ ಅಂತ ಬಿಜೆಪಿಯಿಂದ ಉಚ್ಚಾಟನೆಗೊಳಗಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು ಬಿ ಜೆ ಪಿ ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಹೊಗಳಭಟ್ರು ಶಾಸಕರು, ಕೆಲವೊಂದು ಮಂದಿ ಕ್ರಿಮಿನಲ್ಸ್ಗಳು ಕೂಡಿ ಬಿ ಜೆ ಪಿ ಕರ್ನಾಟಕ ನಡೆಸ್ತಾ ಇದ್ದಾರೆ. ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು ಬಿ ಜೆ ಪಿ ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನು ತೊಗೊಂಡು ಏನಾರು ಬಿ ಜೆ ಪಿ ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಹೊಗಳಭಟ್ರು ಶಾಸಕರು, ಕೆಲವೊಂದು ಮಂದಿ ಕ್ರಿಮಿನಲ್ಸ್ಗಳು ಕೂಡಿ ಬಿ ಜೆ ಪಿ